ಓವರ್ಲ್ಯಾಂಡಿಂಗ್ ಅಥವಾ ಕ್ಯಾಂಪರ್ ವ್ಯಾನ್, ಇಲ್ಲಾಂದರೆ ನೇಚರಲ್ಲಿ ಕ್ಯಾಂಪಿಂಗ್ ಮಾಡೋದು ಯಾರಿಗೆ ಇಷ್ಟ ಇಲ್ಲ ಹೇಳಿ. ನಾನು ನನ್ನ ಕ್ಯಾಂಪರ್ ವ್ಯಾನ್ ಜರ್ನಿನ ಸ್ಟಾರ್ಟ್ ಮಾಡಿದಾಗ ಇಡೀ ಭಾರತದಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ಥರ ತುಂಬ ಜನ ಇರ್ತಾರೆ ಅಂತ ಗೊತ್ತಿತ್ತು. ಆದರೆ ಒಂದು ಸತಿ ಯೋಚನೆ ಮಾಡಿ, ಇದೇ ಥರ ಎಲ್ಲ ಲೈಕ್ಲಿ ಮೈಂಡೆಡ್ ಅವರು ಇಡೀ ಭಾರತದ ಮೂಲೆ ಮೂಲೆಯಿಂದ ಒಂದು ಕಡೆ ಸೇರೋ ಥರ ಆದರೆ यंगेस्ट कपल ऐसे ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮ್ಮ ಸಂಚಾರ ರಿಷಿ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು OAI ಅಂದರೆ ಓವರ್ಲ್ಯಾಂಡಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅವರ ಜೊತೆ ಮಾಡಿದ ಕ್ಯಾಂಪಿಂಗ್ ಅನುಭವನ ಹಂಚ್ಕೊಳ್ತಾ ಇದ್ದೀನಿ. ಆರ್ಡರ್ ವೈಸ್ ಅಥವಾ ಫಾಲೋ ಮಾಡೋದಕ್ಕೆ ಅಂತೇಳಿ ನಂಬರ್ಸ್ ಕೊಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಅವ್ರವ್ರಿಗೆ ಅಲರ್ಟ್ ಮಾಡಿರೋ ನಂಬರ್ ಪ್ರಕಾರನೇ ಅವ್ರು ಹೋಗ್ತಾ ಇರುತ್ತೆ ವೆಹಿಕಲ್ಸು. ಸೊ ಫಾಲೋ ಅಪ್ ಈಸಿ ಇರುತ್ತೆ, ಸೊ ಪ್ರಾಬ್ಲಮ್ ಇಲ್ಲ. ನಮ್ಮ ಗಾಡಿದು ನಂಬರ್ ಬಂದು 4, ನಮ್ಮದು 4ನೇ ಗಾಡಿ. मैं भी जा रहा हूँ. क्या बात की है आपने? say hi. ಆಲ್ ಇಂಡಿಯಾ ಓವರ್ಲ್ಯಾಂಡಿಂಗ್ದು ಆ್ಯನ್ಯುಯಲ್ ಮೀಟಪ್ ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡ್ತಾ ಇರೋದು. ಸೊ ನಮ್ಮ ಗಾಡಿ ಮೇಲೂ ಸ್ಟಿಕ್ಕರ್ ಬಂದಾಯಿತು. ಮೈಸೂರು ಹತ್ರ ಹುಣಸೂರಿನ ಕೃಷ್ಣ ಕೆಫೆಯಲ್ಲಿ ಅಫಿಷಿಯಲಿ ಫ್ಲಾಗ್ ಆಫ್ ಮಾಡಿ ನಂತರ ನಾವು ಕಾನ್ವನ್ ಮೂಲಕ ಕೊಡಗಿನ ತೇರಹಳ್ಳಿ ಗ್ರಾಮದ ಹತ್ತಿರ ಇರೋ ನಮ್ಮ ಫಸ್ಟ್ ಕ್ಯಾಂಪಿಂಗ್ ಸೈಟ್ಗೆ ಹೊರಟ್ವಿ. Thank you. ಲೊಕೇಶನ್ಗೆ ಬಂದ ತಕ್ಷಣ ನಾವು ನಮ್ಮ ಕಾರ್ಗಳನ್ನು ಪಾರ್ಕ್ ಮಾಡಿ ನಮ್ಮ ಕ್ಯಾಂಪರ್ ವ್ಯಾನ್ ಮತ್ತು ಟೆಂಟ್ಗಳನ್ನೆಲ್ಲ ಸೆಟಪ್ ಮಾಡಿಕೊಂಡ್ವಿ. ಇಲ್ಲಿರುವಂಥ ನೇಚರ್ನ ಎಂಜಾಯ್ ಮಾಡ್ತಾ ನಾವು ಇದೇ ಜಾಗದಲ್ಲಿ 3 ದಿನ ಕಾಲ ಕಳೆದ್ವಿ. ಸರ್
ಹಾಯ್ ಸೆಟಪ್ ಹೋಗ್ಯಾ ಹೊರೆ ಸಬ್ಕಾ ನೋಡಿ ಇದೇ ನೋಡೋದು ಗಾಡಿ ನೋಡುವಾಗ ಹೇಗಿರುತ್ತೆ ಸಿಂಪಲ್ ಗಾಡಿ ಥರ ಎಲ್ಲ ಒಂದೊಂದು ಸೆಟಪ್ ಆಗುವಾಗ ಒಂದೊಂದು ಡಿಫ್ರೆಂಟ್ ಸ್ಟೈಲ್. ಸೊ ಅವ್ರವ್ರ ಕನ್ವೀನಿಯೆಂಟ್ ಪ್ರಕಾರಕ್ಕೆ ಗಾಡಿನೂ ಚೂಸ್ ಮಾಡಿ ಅದರ ಪ್ರಕಾರಕ್ಕೆ ಅವರು ಸೆಟಪ್ಗಳು ಇಟ್ಕೊಂಡಿರ್ತಾರೆ ಎಲ್ಲ ಡಿಫ್ರೆಂಟ್ ನೋಡಿ. ಕಂಪ್ಲೀಟ್ ಕ್ಯಾಂಪರ್ ವ್ಯಾನ್ ಆಗಿ ಕನ್ವರ್ಟ್ ಮಾಡಿರೋದು ಕೂಡ ಇರುತ್ತೆ. ದೊಡ್ಡ ಕ್ಯಾರವ್ಯಾನ್ ಥರನೇ ಕ್ಯಾಂಪರ್ ವ್ಯಾನ್. ಇಸುಜು ಡಿ-ಮ್ಯಾಕ್ಸ್ ವಿ ಕ್ರಾಸ್ ಮೇಲೆ ಇದು ಏನಂತ ಹೇಳೋದು ರೂಫ್ ಟಾಪ್ ಟೆಂಟೆ, ಬಟ್ ಇದು ಕಂಪ್ಲೀಟ್ ಮೇಲೆ ಹೋಗುತ್ತೆ. ಸೊ ಸ್ಟ್ಯಾಂಡಿಂಗ್ ಟೆಂಟ್ ಥರ ಅಂತಲೂ ಅನ್ಬೋದು ನೋಡಿ. ಅದು ಕ್ರಾಸ್ ಟೆಂಟ್ಸ್ ನೋಡಿ. ಇದು ಕಂಪ್ಲೀಟ್ ಕ್ಯಾಂಪರ್ ವ್ಯಾನ್ ಗಾಡಿ ಒಳಗಡೆನೆ. ಸರ್ ಗುಡ್ ಜಾಬ್. ಇದನ್ನು ನೋಡಿ ಆಕ್ಸಿಗನ್ ಶೇಪಲ್ಲಿದೆ. ಆಕ್ಸಿಗನ್ ಅವ್ರ ಎಕ್ಟೋಗನ್? ಆಕ್ಸಿಗನ್. ಓಯ್ ನೈಸ್. ಸೊ ನಮ್ಮದು ಸ್ಕ್ವೇರ್ ಇದೆ. ಓಕೆ ಬನ್ನಿ ಇವಾಗ ನಮ್ಮ ಗಾಡಿ ಕೂಡ ನೋಡಿ. ನನ್ನ ಗಾಡಿ ಅಲ್ಲಿ ನಿಂತಿದೆ. ನನ್ನ ಗಾಡಿದು ಸೆಟಪ್ ಸ್ಟಾರ್ಟ್ ಮಾಡಿಬಿಡೋಣ. ಕತ್ಲಾಗಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಹೇಗೆ ಕಾಣ್ತಾ ಇದೆ. ಸನ್ಸೆಟ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಸನ್ಸೆಟ್ ಇನ್ನೂ ಇಲ್ಲ, ಬಟ್ ಮೋಡ ಇರೋದ್ರಿಂದ ಸಿಲ್ವರ್ ಲೈನಿಂಗ್ ಸಾಕಾಗಿ ಕಾಣ್ತದೆ. ಫುಲ್ಲು ಕಾಫಿ ತೋಟ ಮತ್ತು ಟೀ ಎಸ್ಟೇಟ್ ಸರೌಂಡಿಂಗ್ ಇರೋದ್ರಿಂದ ಫುಲ್ಲು ಗ್ರೀನರಿ. ಒಳ್ಳೆ ಕೂಲ್ ಆ್ಯಂಡ್ ಕಾಮ್ ಪ್ಲೇಸ್. ಮಧ್ಯಾಹ್ನದ ತುಂಬ ಬಿಸಿಲಿತ್ತು ಸ್ಟಾರ್ಟಿಂಗ್ ಬಂದ ಕೂಡಲೇ, ಬಟ್ ಇವಾಗ ನೋಡಿ ಆಲ್ರೆಡಿ ಮೋಡ ಮುಚ್ಕೊಂಡಿದ್ದ ತಕ್ಷಣ ಎಷ್ಟು ಕೂಲಾಗಿ ಕಾಣಿಸ್ತದೆ. ಓಕೆ ನೋಡಿ ನನ್ನ ಜೊತೆಲಿ ಬಂದವರು ನನ್ನ ಗಾಡಿ ಪಕ್ಕದಲ್ಲಿರೋರು ಆಲ್ರೆಡಿ ಸೆಟಪ್ ಆಲ್ಮೋಸ್ಟ್ ಆಯಿತು. ನಂದು ಇನ್ನೂ ತೆಗೆದು ಇಟ್ಟಿದ್ದೀನಿ ಅಷ್ಟೇ. ಇವಾಗ ಸ್ಟಾರ್ಟ್ ಮಾಡ್ಕೊಬೇಕು. ಬನ್ನಿ ನಮ್ಮದು ಸೆಟಪ್ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಅವರು ಸೆಟಪ್ ಮಾಡಿಕೊಂಡ್ರು. ನಮ್ದು ಆ್ಯಸ್ ಯೂಶುವಲ್ ನನ್ನ ಕ್ಯಾಂಪರ್ ವ್ಯಾನ್ದು ಹಾಲ್ ಸೆಟಪ್ ಮಾಡೋದಕ್ಕೆ ಇಷ್ಟೊತ್ತಾಯಿತು. ಸೊ ಇದು ಸೆಟ್ಟಿಂಗ್ ಆಗಿದೆ. ನೋಡ್ತಾ ಇರ್ಬೋದು ನೀವು, ಸಂಜೆ ಆಗ್ತಾಯಿದೆ ಫುಲ್ಲು. ಅವಾಗ ಸಿಲ್ವರ್ ಲೈನಿಂಗ್ ನೋಡಿದ್ರಿ, ಫುಲ್ಲು ಡಲ್ ಆಗಿದೆ. ಒಂದು ಟೀ ಮಾಡ್ಕೊಂಡು ಕುಡಿದ್ಬಿಡೋಣ. ಟೀ ಮಾಡ್ಕೊಂಡು ಕುಡಿದ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಟೀ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ನಿಮ್ಗೆಲ್ಲರಿಗೂ. ಮುಂಚೆಯಿಂದ ನೀವು ನನ್ನ ಫಾಲೋ ಮಾಡಿದರೆ ನಿಮ್ಗೆ ಗೊತ್ತಾಗತ್ತಿಲ್ಲ, ಮುಂಚಿನ ವೀಡಿಯೋಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನನ್ನ ಕ್ಯಾಂಪರ್ ವ್ಯಾನ್ ಸೆಟಪ್ಪಲ್ಲಿ ಕಿಚನ್ ಬೇರೆ ಥರ ಇತ್ತು. ಸೊ ಅದು ನಾನು ಸಿಂಪಲ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಹೊಸ ಫೀಚರ್ಸ್ ಮತ್ತು ಹೊಸ ಡಿಸೈನ್, ಇನ್ನೂ ಅನುಕೂಲತೆಗಳು ಜಾಸ್ತಿ ಆಗೋದ್ರಿಂದ ಇದ್ರದ್ದು ಫುಲ್ ಡೀಟೇಲ್ ವಿಡಿಯೋ ಬರುತ್ತೆ. ಬಟ್ ಇವತ್ತು ವಿಡಿಯೋಲಿ ಕಾಣಿಸ್ತಾ ಇರೋದ್ರಿಂದ ನಾನು ಇವತ್ತು ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಿ. ಜಸ್ಟ್ ನೋಡೋದಕ್ಕೆ ಸಿಗುತ್ತೆ. ಇದು ಕಂಪ್ಲೀಟ್ ಡೀಟೇಲ್ ವಿಡಿಯೋ ಏನೆಲ್ಲ ಇದೆ ಅಂತ ಅನ್ನೋದು ನಿಮ್ಮ ಮುಂದೆ ಬರುತ್ತೆ. ಕಿಚನ್ ಜೊತೆಗೆ ಇನ್ನೂ ತುಂಬ ಅಪ್ಡೇಟ್ಸ್ಗಳಿದೆ. ಸ್ವಲ್ಪ ಎಲ್ಲ ಅಪ್ಡೇಟ್ಗಳು ಮಾಡ್ಕೊಂಡಿದ್ದೀನಿ ಕ್ಯಾಂಪರ್ ವ್ಯಾನಲ್ಲಿ. ಅದೆಲ್ಲ ಡೀಟೇಲ್ ವಿಡಿಯೋ ಬರುತ್ತೆ. ಸಡನ್ ಆಗಿ ಈವೆಂಟ್ ಬಂದಿದ್ದರಿಂದ ನಾನು ಅದರದ್ದು ವಿಡಿಯೋ ಇನ್ನೂ ಅಪ್ಡೇಟ್ ಮಾಡಿಲ್ಲ, ಬಟ್ ನಿಮಗೆ ಬರುತ್ತೆ. ಕಿಚನ್ ಜೊತೆಯಲ್ಲಿ ಹಾಗೆ ನಾನಿವಾಗ ಕುಕಿಂಗ್ ಪರ್ಪಸ್ ಬೋಟೆನ್ ಗ್ಯಾಸ್ ಏನಿರುತ್ತೆ ಆ ಕಂಪ್ನಿ ಕೂಡ ಚೇಂಜ್ ಮಾಡಿದ್ದೀನಿ. ಸೊ ಏನಂತ ಹೇಳಿದ್ರೆ ಇದನ್ನು ಯೂಸ್ ಮಾಡಿ ಮತ್ತು ಇದ್ರದ್ದು ನನಗೆ ತುಂಬ ಸ್ಯಾಟಿಸ್ಫೈ ಅನಿಸಿದ್ರಿಂದ ನಾನು ಈ ಗ್ಯಾಸ್ಗೆ ಚೇಂಜ್ ಆಗಿದ್ದೀನಿ. ಇದು ಯಾವುದೋ ಪ್ರಮೋಷನ್ ವಿಡಿಯೋ ಅಲ್ಲ, ಇಲ್ಲ ಇದು ನನಗೆ ಬ್ರ್ಯಾಂಡ್ ಯಾವುದು ಕೊಲ್ಯಾಬ್ ಇಲ್ಲ. ಇದು ತುಂಬ ಚೆನ್ನಾಗಿ ಅನಿಸ್ತು. ಬಟ್ ಇದರದ್ದು ಡೀಟೇಲ್ ವಿಡಿಯೋ ಮಾಡಿದಾಗ ಇದರಲ್ಲಿ ಏನು ಸ್ಪೆಷಾಲಿಟಿ, ಏನಕ್ಕೆ ನಾನು ಇದು ಚೇಂಜ್ ಮಾಡಿದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಹೊಸ ಸ್ಟವ್ ಕೂಡ ತೊಗೊಂಡಿದ್ದೀನಿ. ಯಾಕಂದರೆ ಔಟ್ಡೋರ್ ಇಲ್ಲ ಕ್ಯಾಂಪಿಂಗ್ ಅಂತಂದರೆ ಟೆಂಟ್ ಕ್ಯಾಂಪಿಂಗ್ ಮಾಡಿದಾಗ, ಇಲ್ಲಾಂದರೆ ಔಟ್ಡೋರ್ ಕ್ಯಾಂಪಿಂಗ್ ಇಲ್ಲ ಗಾಡಿ ತೊಗೊಂಡು ಹೋಗೋಕೆ ಆಗದೇ ಇರೋ ಕಡೆ ನಾನು ಹೋಗಿ ಕ್ಯಾಂಪಿಂಗ್ ಮಾಡೋದು, ಇಲ್ಲಾಂದರೆ ಕುಕಿಂಗ್ ಮಾಡೋದು ಅಂತ ಹೇಳಿದ್ರೆ ನಾನು ಇದೊಂದು ಪೋರ್ಟಬಲ್ ಗ್ಯಾಸ್ ಇರಲಿ, ದೊಡ್ಡದು, ಒಂದು ಜಲ್ದಿ ಅಡುಗೆ ಆಗುತ್ತೆ ಅನ್ನೋ ಪರ್ಪಸ್ಗೆ ತೊಗೊಂಡಿದ್ದೀನಿ. ಸೊ ಇದರಲ್ಲೇ ಇವತ್ತು ಟೀ ಮಾಡ್ಕೊಳ್ಳೋಣ. ಓ ನಿಧಾನ. ಗುಡ್ ಲೈಫು, ಆದರೆ ಪ್ರಮೋಷನ್ ಅಲ್ಲ. ಕ್ಯಾರಿ ಮಾಡೋದಕ್ಕೇನು ತೊಂದರೆ ಇಲ್ಲ.
ದುಡ್ಡು ಕೊಟ್ಟು ತಗೊತಾ ಇದ್ದೀವಿ. ಯಾರಾದರೂ ನಂದಿನಿ ಕಡೆಯಿಂದ ಸ್ಪಾನ್ಸರ್ ಮಾಡಿದ್ರೆ ಬೇಜಾರೇನು ಮಾಡ್ಕೊಳ್ಳಲ್ಲಪ್ಪ. ಇನ್ನೇನು ಸನ್ಸೆಟ್ ಆಗೋಕ್ಕಾಯ್ತು. ಇದೊಂಥರ ಡಿಫ್ರೆಂಟ್ ವೈಬ್. ಇಷ್ಟು ಜನ, ಇಷ್ಟೊಂದು ಕ್ಯಾಂಪರ್ ವ್ಯಾನ್ಗಳು, ಬೇರೆ ಬೇರೆ ವೆಹಿಕಲ್, ಬೇರೆ ಬೇರೆ ಸೆಟಪ್. ಕ್ಯಾಂಪರ್ ವ್ಯಾನ್ಗಳ ಸಂತೆ ನೋಡಿ ಹೇಗಿರುತ್ತೆ ಅಂತ. ಆ್ಯಕ್ಚುಲಿ ಇವಾಗ ಸಂಜೆ ಆಯ್ತಲ್ವಾ, ಸನ್ಸೆಟ್ ಆಗ್ತದಲ್ವ, ಇನ್ನೆಲ್ಲ ಲೈಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಲೈಟಿಂಗ್ ಹಾಕ್ಕೊಂಡೋಗಿ ಒಂಥರ ಬೆಳಕಲ್ಲಿ ಹೇಗೆ ಕಾಣಿಸೋದು ಅದಕ್ಕಿಂತ ಡಿಫ್ರೆಂಟ್ ವೈಬಾಗಿ ಕಾಣುತ್ತೆ. ಬಟ್ ನಾನು ಇವಾಗ ಸನ್ಸೆಟ್ ನೋಡಿಕೊಂಡು ಟೀ ಎಂಜಾಯ್ ಮಾಡ್ತೀನಿ, ಆಮೇಲೆ ತೋರಿಸ್ತೀನಿ ಕತ್ಲಾದಾಗ ಹೇಗಿರುತ್ತೆ ಲೈಟಿಂಗಲ್ಲಿ ಅಂತ. ಎರಡನೇ ದಿನ ಕ್ರಿಸ್ಮಸ್ ಹಬ್ಬ. ನಾವೆಲ್ಲರೂ ಅಲ್ಲೇ ಇರುವಂಥ ಕೆಲವು ಗ್ರಾಮಸ್ಥರಿಗೆ ಕಂಬಳಿ ಮತ್ತು ಬೆಡ್ಶೀಟನ್ನು ಹಂಚುವ ಮೂಲಕ ಹಬ್ಬವನ್ನು ಆಚರಿಸ್ತೀವಿ. ಮೂರನೇ ದಿನ ಎಲ್ಲರೊಟ್ಟಿಗೆ ಸೇರಿ ಒಬ್ಬರನ್ನೊಬ್ಬರು ಪರಿಚಯ ಮಾಡಿಕೊಂಡು ಒಳ್ಳೆ ಕ್ಷಣಗಳನ್ನ ಕಳೀತಾ ತುಂಬ ಎಂಜಾಯ್ ಮಾಡಿದ್ವಿ. ವಿಡಿಯೋ ये फोटो का टैगिंग करना बॉम्बे चौपाटी. ನಾಲ್ಕನೇ ದಿನ ಬೆಳಗ್ಗೆ ನಾವು ನಮ್ಮ ಕ್ಯಾಂಪಿಂಗ್ ಸೆಟಪ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ಎರಡನೇ ಕ್ಯಾಂಪಿಂಗ್ ಲೊಕೇಶನ್ ಕಡೆಗೆ ಹೊರಟ್ವಿ. ನಮ್ಮ ನೆಕ್ಸ್ಟ್ ಕ್ಯಾಂಪ್ ಸೈಟ್ ಇದ್ದಿದ್ದು ಹಾರಂಗಿ ಬ್ಯಾಕ್ ವಾಟರ್ಸ್ನಲ್ಲಿ. ಇಲ್ಲೂ ಸಹ ಬಂದ ಕೂಡಲೇ ನಾವೆಲ್ಲ ಸೆಟಪ್ಪನ್ನು ಸೆಟ್ ಮಾಡಿಕೊಂಡು ನಾವೆಲ್ಲರೂ ಜೊತೆಯಲ್ಲೇ ಖುಷಿಯಾಗಿ ತುಂಬ ಚೆನ್ನಾಗಿ ಕಾಲ ಕಳೆದ್ವಿ. ಕಮ್ಯುನಿಟಿ ಕಿಚನ್ ಥರ ಎಲ್ಲರೂ ಒಟ್ಟಿಗೆ ಸೇರಿ ಅಡುಗೆ ಮಾಡೋದು, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದು, ಒಂದು ಕುಟುಂಬದ ಥರ ತುಂಬ ಆನಂದವಾಗಿ ಸಂತೋಷವಾಗಿ ನಾವೆಲ್ಲ ಒಬ್ಬರ ಜೊತೆ ಒಬ್ಬರು ಕಾಲ ಕಳೀತಾ ಇದ್ವಿ. ಇಲ್ಲಿನ ಪ್ರಕೃತಿ ಸೌಂದರ್ಯ ಕೂಡ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದರ ಸೌಂದರ್ಯನ ಸವಿತಾ ನಮಗೆ ಕಾಲ ಹೋಗಿದ್ದೇ ಗೊತ್ತಾಗಿಲ್ಲ. 5ನೇ ದಿನದ ರಾತ್ರಿ AOI ಮೆಂಬರ್ಸ್ ಅವರು ನಮಗೋಸ್ಕರ ಒಂದು ಅದ್ಭುತವಾದ ಕ್ಯಾಂಪ್ ಫೈರ್ನ ಅರೇಂಜ್ ಮಾಡಿದರು. ಈ ಸಮಯದಲ್ಲಿ ಎಲ್ಲ ಓವರ್ಲ್ಯಾಂಡರ್ಸ್ಗಳು ತಮ್ಮ ಪರಿಚಯ, ಪರಸ್ಪರ ಗೆಳೆತನದ ಬಗ್ಗೆ ಮತ್ತು ಅವರವರ ಎಕ್ಸ್ಪೀರಿಯನ್ಸ್ಗಳನ್ನು ಹಂಚಿಕೊಂಡ್ರು. ನಮ್ಮ ಕ್ಯಾಂಪಿನ 6ನೇ ದಿನ ಸಂಜೆ ನಾವು ಪ್ಯಾಕಿಂಗ್ ಮತ್ತು ಊಟ ಮುಗಿಸಿ ಬ್ಯಾಂಗ್ಳೂರು ಕಡೆಗೆ ಪ್ರಯಾಣ ಮುಂದುವರಿಸಿದ್ವಿ. ಇಂತಹ ಕ್ಯಾಂಪಿಂಗ್ಗಳು ನಮ್ಮ ಜೀವನಕ್ಕೆ ಹೊಸ ಅಭಿಪ್ರಾಯ, ಅನುಭವ ಮತ್ತು ಸ್ನೇಹಿತರನ್ನು ತರಲು ತುಂಬ ಸಹಾಯ ಮಾಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.